ಹಾಯ್ ಫ್ರೆಂಡ್ಸ್, ಯಾವಾಗಲೂ ಎಷ್ಟೋ ಥರದ ಪರೋಟವನ್ನು ನಾವು ಮಾಡ್ತೀವಿ. ಆದರೆ ಇದು ಒಂದು ಹೊಸ ರೀತಿಯೊಳಗೆ ನಾನು ನಿಮಗೆ ಒಂದು ಹೊಸ ಟೇಸ್ಟ್ ಜೊತೆಗೆ ಈ ಪರೋಟಾನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬಹಳ ಕ್ರಿಸ್ಪಿ ಇರ್ತದೆ ಮೇಲ್ಗಡೆ, ಒಳಗಡೆ ಅಷ್ಟೇ ಸಾಫ್ಟು ಹಾಗೂ ಬಹಳ ಟೇಸ್ಟಿಯಾಗಿರ್ತದೆ. ಇದನ್ನು ಒಂದು ಸರ್ತಿ ಮಾಡಿ ನೋಡಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 2 ಕಪ್ ನಾನು ಗೋಧಿ ಹಿಟ್ಟು, ಇದು 250 ml ಮೆಜರಿಂಗ್ ಕಪ್ ಇದೆ. 2 ಕಪ್ ಗೋಧಿ ಹಿಟ್ಟು ತಗೊಂಡಿನಿ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಸ್ವಲ್ಪ ಇಂಗು, ಆಮೇಲೆ 1 ಟೀ ಸ್ಪೂನ್ ನಾನು ಅಜ್ವಾಯಿನ್ ಅಂದರೆ ಓಂಕಾಳು ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಹಾಕಿದ್ದೀನಿ. ಅಂದರೆ ಚೆನ್ನಾಗಿ ವಾಸನೆಯೂ ಬರ್ತದೆ. ಚೆನ್ನಾಗಿ ಒಂದು 2 ಟೀ ಸ್ಪೂನ್ ಎಣ್ಣೆ. ಇವಾಗ ನೋಡಿ 1 ಟೀ ಸ್ಪೂನ್ ಸಕ್ಕರೆಯಿಂದ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತದೆ. ಇವಾಗ ಇದನ್ನು ಎಲ್ಲವನ್ನು ಸ್ವಲ್ಪನೇ ನೀರು ಹಾಕಿ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇದನ್ನು ತುಂಬ ಗಟ್ಟಿ ನಾದಬಾರ್ದು, ಸ್ವಲ್ಪ ಸಾಫ್ಟ್ ಇರಬೇಕು ನೋಡಿ, ಈ ರೀತಿ. ಇದನ್ನು ನಾನು ಮುಚ್ಚಿ ಪಕ್ಕಕ್ಕೆ ಇಡ್ತೀನಿ. ಈ ಚಳಿಗಾಲದಲ್ಲಿ ಮಾರ್ಕೆಟ್ ಒಳಗೆ ಫ್ರೆಶ್ ಬಟಾಣಿ ಕಾಳುಗಳು ಸಿಗ್ತಾಯಿದೆ. ಈ ಫ್ರೆಶ್ ಬಟಾಣಿ ಕಾಳನ್ನು ನಾನು 2 ಕಪ್ ಒಂದು ಮಿಕ್ಸರ್ ಜಾರಲ್ಲಿ ತಗೊಂಡಿನಿ. ಒಂದು 7-8 ಹಸಿಮೆಣಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 3 ದೊಡ್ಡ ಹಸಿ ಶುಂಠಿ, ಯಾಕಂದರೆ ನಾವು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ನೀವು ಬೇಕಾದರೆ ಈಗನೇ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಕೊಳ್ಬೋದು. ಈ ಹಸಿ ಶುಂಠಿನ ನಾನು ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಹಾಕೋದಿದ್ದರೆ ಸ್ವಲ್ಪ ಹಸಿ ಶುಂಠಿ ಕಡಿಮೆ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಆರಿಸಿ ತೊಳೆದಿದ್ದೀನಿ. ಎಳೆ ದಂಟು ಇರೋದ್ರಿಂದ ಚೆನ್ನಾಗಿ ಫ್ರೆಶ್ ಆಗಿದೆ ಕೊತ್ತಂಬರಿ ಸೊಪ್ಪು. 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪನೇ ಉಪ್ಪು. ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಸ್ವಲ್ಪ ಉರುಟಾಗಿ ಇದನ್ನು ರುಬ್ಕೋಬೇಕು. ಭಾಳ ನುಣ್ಣಗೆ ನೀವು ಪೇಸ್ಟ್ ಮಾಡಬೇಡಿ. ಇದು ಫ್ರೆಶ್ ಬಟಾಣಿ ಕಾಳು ಇರೋದ್ರಿಂದ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರ್ತದೆ. ಅದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆಯೇ ಬೇಡ. ನೀರು ಹಾಕದೇ ಇಷ್ಟು ಚೆನ್ನಾಗಿ ಇದನ್ನು ನಾವು ಉರುಟಾಗಿ ರುಬ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ, 1 ಟೀ ಸ್ಪೂನ್ ಜೀರಿಗೆ, ಇದಕ್ಕೆ 1 ಟೀ ಸ್ಪೂನ್ ಅಜ್ವಾಯಿನ್ ಅಂದರೆ ಓಂಕಾಳು, ಇದರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಇಂಗು. ಈರುಳ್ಳಿ ನಿಮಗೆ ಹಾಕೋದಿದ್ರೆ ಇವಾಗೇ ಇದರಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ ನೀವು ಈ ಬಟಾಣಿ ಕಾಳಿನ ಪೇಸ್ಟ್ ಹಾಕಿ. ನಾನು ಈರುಳ್ಳಿ ಹಾಕ್ತಾಯಿಲ್ಲ, ಅದಕ್ಕೆ ಈ ಒಗ್ಗರಣೆಯಲ್ಲಿ ಈ ಬಟಾಣಿ ಕಾಳಿನ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಬಟಾಣಿ ಕಾಳಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕು. ಇದಕ್ಕೆ 1 ಟೀ ಸ್ಪೂನು ಕೊತ್ತಂಬರಿ ಬೀಜದ ಪೌಡ್ರ್ ಅಂದರೆ ಧನಿಯಾ ಪೌಡರು, 1 ಟೀ ಸ್ಪೂನ್ ಅಮ್ಚೂರ್ ಅಂದರೆ ಡ್ರೈ ಮ್ಯಾಂಗೋ ಪೌಡರ್, ಒಣ ಮಾವಿನಕಾಯಿ ಪೌಡ್ರು, ಆಮೇಲೆ 1.5 ಟೀ ಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಸ್ವಲ್ಪನೇ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ. ಈ ಸಕ್ಕರೆಯಿಂದ ಒಂದು ಬೇರೆ ಒಳ್ಳೆ ಟೇಸ್ಟ್ ಬರ್ತದೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಮುಚ್ಚಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 1 ಕಪ್ಪು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿದ್ದೀನಿ. 2 ಕಪ್ ಬಟಾಣಿ ಕಾಳಿಗೆ 1 ಕಪ್ಪು ನಾನು ಆಲೂಗಡ್ಡೆ ಹಾಕಿದ್ದೀನಿ. ಜಾಸ್ತಿ ಆಲೂಗಡ್ಡೆ ಹಾಕಿಬಿಡಿ. ಸ್ವಲ್ಪ ಲಿಂಬೆಹಣ್ಣಿನ ರಸ ಮತ್ತು ಇದಕ್ಕೆ ಸಾಕಷ್ಟು ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆನ ಇಲ್ಲಿ ಬರೀ ಬೈಂಡಿಂಗಿಗೋಸ್ಕರ ಯೂಸ್ ಮಾಡಿದ್ದೀನಿ ನಾನು. ಜಾಸ್ತಿ ಆಲೂಗಡ್ಡೆ ಹಾಕಿದರೆ ನಿಮ್ಗೆ ಆಲೂಗಡ್ಡೆ ಪರೋಟ ಆಗ್ತದೆ. ಅದು ಬಟಾಣಿದು ಟೇಸ್ಟ್ ಅದರಲ್ಲಿ ಮುಚ್ಚಿ ಹೋಗಿಬಿಡ್ತದೆ. ಈಗ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡೋಣ. ಯಾಕಂದರೆ ಇದರಲ್ಲಿ ಇರೋ ಆಲೂಗಡ್ಡೆ ಎಲ್ಲದರಲ್ಲಿರೋ ಹಸಿ ಅಂಶ ಕಡಿಮೆಯಾಗಿ ಸ್ವಲ್ಪ ಗಟ್ಟಿ ಆಗಬೇಕು ನಮ್ಮ ಸ್ಟಫಿಂಗು. ನೋಡಿ, ಸ್ಟಫಿಂಗ್ ರೆಡಿಯಾಗಿದೆ. ಈ ರೀತಿ ನಾವು ಉಂಡೆಗಳು ಮಾಡಿದರೆ ಚೆನ್ನಾಗಿ ಉಂಡೆಗಳಾಗಬೇಕು. ತುಂಬ ತೆಳು ಆದರೆ ನಮಗೆ ಸ್ಟಫಿಂಗ್ ಮಾಡಿ ಲಟ್ಟಿಸೋವಾಗ ತೊಂದರೆ ಆಗ್ತದೆ. ಈಗ ಕಲಿಸಿಟ್ಟಿರೋ ಕಣಕ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು 1 ನಿಮಿಷ ಈ ರೀತಿ ಇದನ್ನು ನಾದ್ಕೊಳ್ರಿ. ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಇದನ್ನು ಸಣ್ಣದೊಂದು ಉರುಳಿ ತೊಗೋಬೇಕು. ಅಂದರೆ ನಾವೇನೀಗ ಸ್ಟಫಿಂಗಿಗೇನು ಉಂಡೆ ಮಾಡೀವಿ ಅರ್ಧಕ್ಕಿಂತ ಸ್ವಲ್ಪನೇ ಹೆಚ್ಚಿಗಿರಬೇಕು. ಅರ್ಧ ಕಣಕ ಇದ್ರೂ ಸಾಕು. ಯಾವಾಗಲೂ ಸ್ಟಫಿಂಗ್ ಜಾಸ್ತಿ ಇರಬೇಕು ಒಳಗಡೆ ತುಂಬೋದು. ನೋಡಿ, ಈ ಉರುಳೆನ ಅದರಲ್ಲಿ ಕಣಕದಾಗೆ ಇಟ್ಟು ಈ ರೀತಿ ಚೆನ್ನಾಗಿ ಕವರ್ ಮಾಡ್ಕೋಬೇಕು.
ಈ ರೀತಿ ನೀವು ಕವರ್ ಮಾಡಿ ಇದನ್ನು ಮುಂಚೆ ಮಾಡಿ ಇಟ್ಕೋಬೋದು. ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಬೋದು. ಒಂದು ನೆನಪಿಟ್ಕೊಳ್ಳಿ, ಯಾವಾಗೂ ಒಳಗಡೆ ಇರೋ ಸ್ಟಫಿಂಗು ಜಾಸ್ತಿ ಇರಬೇಕು. ಇದನ್ನು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕು. ಬಹಳ ತೆಳುವಾಗಿ ಲಟ್ಟಿಸಿದರೆ ಪರೋಟ ಟೇಸ್ಟ್ ಆಗೋದಿಲ್ಲ. ಇದನ್ನು ದಪ್ಪಗೆ ಸ್ವಲ್ಪ ಚಿಕ್ಕ ಚಿಕ್ಕದೇ ಪರೋಟ ಇದ್ದರೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕಟ್ಟೋಕ್ಕೂ ಚೆನ್ನಾಗಿರ್ತದೆ. ಇವಾಗ ಇದನ್ನು ಚೆನ್ನಾಗಿ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳಿ. ಇದನ್ನು ನಾನು ಲಟ್ಟಿಸಿ ಒಂದು ಪ್ಲೇಟಲ್ಲಿ ಪಕ್ಕಕ್ಕೆ ತೆಗೆದು ಇಟ್ಕೋತಾ ಇದ್ದೀನಿ. ಇವಾಗ ಇನ್ನೊಂದನ್ನು ಇದೇ ರೀತಿ ಸ್ಟಫಿಂಗ್ ಮಾಡಿಟ್ಟಿರೋದನ್ನು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಚೆನ್ನಾಗಿ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸಿ. ಯಾವಾಗಲೂ ಸ್ಟಫಿಂಗ್ ಜಾಸ್ತಿ ತುಂಬಬೇಕು, ಕಣಕ ಕಡಿಮೆ ಇರಬೇಕು. ಇವಾಗ ಮುಂಚೆ ಲಟ್ಟಿಸಿಟ್ಟಿರೋ ಈ ಪರೋಟದ ಮೇಲೆ ಮತ್ತೆ ಇನ್ನೊಂದು ಪರೋಟ ಇಟ್ಟು ಅದ್ರ ಮೇಲೆ ಮತ್ತೆ ಅಕ್ಕಿ ಹಿಟ್ಟು ಹಚ್ತಾ ಇದ್ದೀನಿ. ಈ ರೀತಿ ಒಂದು 5-6 ನೀವು ಮಾಡಿ ಮುಂಚೆನೇ ಇಟ್ಕೋಬೋದು. ಇವಾಗ ಕಾಯ್ದಿರೋ ಒಂದು ಕೆಬ್ಬಿಣದ ಹಂಚ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಅರ್ಧಂಬರ್ಧ ಬೇಯಿಸ್ಕೊಂಡು ಆಮೇಲೆ ಗೆಸ್ಟ್ಗಳು ಬಂದಾಗ ಮತ್ತೆ ಪೂರ್ತಿ ಚೆನ್ನಾಗಿ ತುಪ್ಪ ಹಚ್ಚಿ ಕ್ರಿಸ್ಪಿಯಾಗಿಯೂ ಬೇಯಿಸ್ಬೋದು. ಮುಂಚೆನೇ ಪೂರ್ತಿ ಬೇಯಿಸ್ಕೋಬೇಡಿ, ಸ್ವಲ್ಪ ಅರ್ಧಂಬರ್ಧ ಬೇಯಿಸಿನೂ ಇಟ್ಕೊಂಡು ಗೆಸ್ಟ್ಗಳು ಬಂದಾಗ ನೀವು ಇದನ್ನು ಮತ್ತೆ ಚೆನ್ನಾಗಿ ತುಪ್ಪ ಹಚ್ಚಿ ಗರಿ ಗರಿಯಾಗಿ ಬೇಯಿಸ್ಬೋದು. ಇದೇ ರೀತಿ ಮುಂಚೆ ಮಾಡಿಟ್ಟು ಮಕ್ಕಳು ಮನೆಗೆ ಬಂದಾಗ ಬಿಸಿ ಬಿಸಿಯಾಗಿ ಅವರಿಗೆ ಮಾಡಿಕೊಡ್ಬೋದು. ಈ ನನ್ನ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ನಮ್ಮ ಕ್ರಿಸ್ಪಿ ಪರೋಟ ರೆಡಿಯಾಗಿದೆ. ಇದನ್ನು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಮೆಣಸಿನಕಾಯಿ ಉಪ್ಪಿನಕಾಯಿ ಇಲ್ಲ ಸುಮ್ಮನೆ ಹಾಗೆ ಮೊಸರು ಜೊತೆಗೂ ಇದನ್ನು ನೀವು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.